ಈಗ ನಾನು ನಿಮಗೆ ಶಿವಮೊಗ್ಗದ ಏರಿಯಾ ಬಗ್ಗೆ ಒಂದು ಯೂಟ್ಯೂಬ್ ವಿಡಿಯೋನ ಮಾಡಿದ್ದೀನಿ. ಸೊ ಅದನ್ನು ನಾವು ತಿಳ್ಕೊಂತ ಹೋಗೋಣ. ಮೊಟ್ಟ ಮೊದಲನೇ ಬಾರಿಗೆ ನಾವು ಶಿವಮೊಗ್ಗದಲ್ಲಿ HPC ಸರ್ಕಲ್ ಹತ್ರ ನಿಂತ್ಕೋಬಹುದು, ಮಲ್ಲಿಕಾರ್ಜುನ ಟಾಕೀಸ್ ಹತ್ರ ನಿಂತ್ಕೋಬಹುದು. ಎಲ್ಲೇ ನಿಂತ್ಕೊಂಡು HPC ಟಾಕೀಸ್ ಹತ್ರ ನಿಂತ್ಕೊಂಡು ನಾನು ಫೋನ್ ಮಾಡಿದ್ರೆ HPC ಟಾಕೀಸ್ ಹತ್ರ ಇದೀನಿ ಬಾರೋ, ಮಲ್ಲಿಕಾರ್ಜುನ ಟಾಕೀಸ್ ಹತ್ರ ಇದೀನಿ ಬಾರೋ ಅಂತ ಕೇಳಿದಾಗ ಲ್ಯಾಂಡ್ ಮಾರ್ಕ್ ಒಂದೇ ಕೇಳೋದು, ಗೋಪಿ ಸರ್ಕಲ್ ಹತ್ರ ಇದೆಯಾ ಅಂತ. ಸೊ ಈ ಗೋಪಿ ಸರ್ಕಲ್ ಅಂದ್ರೆ ಏನು, ಯಾರಿಗಾರ ಕೇಳಿ ನೋಡಿ, ಕೆಲವರಿಗೆ ಗೊತ್ತೇ ಇರಲ್ಲ ಗೋಪಿ ಸರ್ಕಲ್ ಅಂದ್ರೆ ಏನು ಅಂತ. ಗೋಪಿ ಸರ್ಕಲ್ ಹತ್ರ ಏನು ಅಂದರೆ, ಅಲ್ಲಿ ಒಂದು ಗೋಪಿ ಅಂತ ಒಂದು ಹೋಟ್ಲ್ ಇತ್ತು. ಅದು ಸುಮಾರು ಒಂದು 40-50 ವರ್ಷಗಳಿಂದ ಹಿಂದೆ ಗೋಪಿ ಅಂತ ಒಂದು ದೊಡ್ಡ ಹೋಟ್ಲ್ ಇರುತ್ತೆ. ಆ ಗೋಪಿ ಅನ್ನೋ ಹೋಟ್ಲನ್ನು ಏನು ಶಿಂದಿ ಟೆಕ್ಸ್ಟೈಲ್ಸ್ ಇದೆ ಈಗ, ಶೀನಪ್ಪ ಶೆಟ್ಟಿ ಅನ್ನೋರು ಅದನ್ನು ಬಾಡಿಗೆ ಕೊಟ್ಟಿರ್ತಾರೆ. ಆ ಗೋಪಿ ಹೋಟ್ಲವರು ಆ ಗೋಪಿ ಹೋಟೆಲ್ನ ನಡೆಸ್ಕೊಂಡ್ಬಂದು ಸುಮಾರು ದಿನ ಅಲ್ಲಿ ಮಸಾಲೆ ದೋಸೆ, ಪೂರಿ ಸಾಗು ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಆ ಗೋಪಿ ಹೋಟೆಲ್ ತುಂಬ ಫೇಮಸ್ ಆಗುತ್ತೆ. ಅದಾದಮೇಲೆ ಮಾಧವ್ ಶೆಟ್ಟಿ ಅನ್ನೋರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದರೆ ಅದು ಅಷ್ಟು ಇಂಪ್ರೂವ್ ಆಗಲ್ಲ. ಆದರೆ ಈಗಲೂ ಸಮೇತ ಆ ಗೋಪಿ ಅನ್ನೋ ಹೋಟ್ಲು ಡೆಮಾಲಿಷ್ ಆದರೂ ಸಮೇತ ನಗರಸಭೆ ಎಲ್ಲ ಮುಂದುವರೆದ ಮೇಲೆ ಹೋಟ್ಲು ಡೆಮಾಲಿಷ್ ಆಗುತ್ತೆ. ಆದರೆ ಗೋಪಿ ಅನ್ನೋ ಹೋಟ್ಲು ಹಂಗೆ ಉಳ್ಕೊಳ್ಳುತ್ತೆ. ಆ ಗೋಪಿ ಅನ್ನೋ ಹೋಟ್ಲಿನ ಹೆಸರು ಹಂಗೆ ಉಳ್ಕೊಳ್ಳುತ್ತೆ. ಈಗಲೂ ಕೂಡ ಗೋಪಿ ಸರ್ಕಲ್ ಅಂತಲೇ ಅದನ್ನು ಕರೀತಾರೆ. ಆ್ಯಕ್ಚುಲಿಗೆ ಅಲ್ಲಿ ಕೊಡಗಿನಿತ್ತಂತ ಶೀನಪ್ಪ ಶೆಟ್ಟಿ ಶ್ರೇಷ್ಠಿಯವರ ಹೆಸರನ್ನು ಆ ಸರ್ಕಲ್ಗೆ ಇಡಲಾಗಿದೆ. ಅದು ಜನಗಳ ಬಾಯಲ್ಲಿ ಗೋಪಿ